ನಮಸ್ಕಾರ ಗೆಳೆಯರಿ. ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅದರ ಹಿಂದಿನ ಕಾರಣಗಳೇನಿರಬಹುದು, ಯಾಕೆ ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು, ಇದರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನಾವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ತರ್ತಾ ಇದ್ದೀನಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಚಾನಲ್ ಗಳನ್ನ ಫಾಲೋ ಮಾಡಿ. ಇದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಹಾಗೆ ಯೂಟ್ಯೂಬ್ ಚಾನಲ್ ನ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ನಿಮಗೆ ಸಿಗುತ್ತೆ. ಎರಡು ಅಕೌಂಟ್ ಗಳನ್ನ ಫಾಲೋ ಮಾಡಿ. ಇನ್ ಕೇಸ್ ಏನಾದ್ರು ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಸಮಸ್ಯೆ ಆದ್ರೆ ನಿಮ್ಗೆ ಈ ಎರಡು ಪ್ಲಾಟ್ಫಾರ್ಮ್ ಗಳಲ್ಲಿ ಅಪ್ಡೇಟ್ ಗಳು ಸಿಗುತ್ತೆ. ಹಾಗಾಗಿ ಮಿಸ್ ಮಾಡದೆ ಎರಡನ್ನು ಕೂಡ ಫಾಲೋ ಮಾಡಿ. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು 0.43% ಅಥವಾ 100 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಜಸ್ಟ್ ನಾವು ಕ್ಲೋಸಿಂಗ್ ಅನ್ನು ನೋಡಿದ್ರೆ 100 ಪಾಯಿಂಟ್ಸ್ ಪಾಸಿಟಿವ್ ಇದೆ. ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತ ಅನಿಸ್ಕೊಳ್ಳುತ್ತೆ. ಬಟ್ ಇವತ್ತಿನ ಚಾರ್ಟ್ ನೋಡಬಹುದು ಆಲ್ಮೋಸ್ಟ್ 12:30ವರೆಗೂ ಕೂಡ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಾ ಇತ್ತು ನಮ್ಮ ಮಾರ್ಕೆಟ್. ಬಟ್ 12:30 ನಂತರ ಒಂದು ಸ್ಟ್ರಾಂಗ್ ಬೋನ್ಸ್ ನೋಡ್ಲಿಕ್ಕೆ ಸಿಕ್ತು. ಮೋರ್ ದೆನ್ 1% ಅಪ್ ಆಯ್ತು. ನಂತರ ಮತ್ತೆ ಅಲ್ಲಿಂದ ಒಂದಷ್ಟು ಡೌನ್ ಕೂಡ ಆಯ್ತು. ಬಟ್ ಕೊನೆಯಲ್ಲಿ ಮತ್ತೆ ಬೋನ್ಸ್ ಆಗಿ ಓವರ್ ಆಲ್ 100 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ ಕೇಸ್ ಇವತ್ತಿನ ಲೋ ಇಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಮೋರ್ ದೆನ್ 1% ಅಪ್ ಆಗಿದೆ ಇವತ್ತಿನ ಲೋ ಇಂದ. ನಿಮಗೆ ಗೊತ್ತಿರೋ ಹಾಗೆ ಇವತ್ತು ಮಂಗಳವಾರ ವೀಕ್ಲಿ ಎಕ್ಸ್ಪೈರಿ ಕೂಡ ಇರುತ್ತೆ. ಎಕ್ಸ್ಪೈರಿ ದಿನ ಯೂಶುವಲಿ ವಾಲಟಿಲಿಟಿ ಕೂಡ ಇರುತ್ತೆ. ಬಟ್ ಅದನ್ನ ಮೀರಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ 0.52% ಅಥವಾ 382 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಲ್ಲೂ ಕೂಡ ನಾವೇನಾದ್ರು ಲೋ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಆಲ್ಮೋಸ್ಟ್ 750 ಪಾಯಿಂಟ್ಸ್ ಅಪ್ ಆಗಿದೆ ಸೆನ್ಸೆಕ್ಸ್ ಕೂಡ. ಅಂದ್ರೆ ಡೌನ್ ಆಗಿತ್ತು. ನಂತರ ಸೆಕೆಂಡ್ ಹಾಫ್ ಅಲ್ಲಿ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದಾಗ ಏಷ್ಯನ್ ಮಾರ್ಕೆಟ್ಸ್ ಮಿಕ್ಸ್ಡ್ ಇತ್ತು. ಬಟ್ ಗಿಫ್ಟ್ ನಿಫ್ಟಿಯಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಅದೇ ರೀತಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು. ನಂತರ ಎಸ್ಪೆಷಲಿ 12:30 ನಂತರ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ ನೋಡಬಹುದು 0.28% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಹಾಗೆ ನಿಫ್ಟಿ 100 ಅಲ್ಲಿ 0.4% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ 200 0.36% ಪಾಸಿಟಿವ್ ಇದೆ. ನಿಫ್ಟಿ 500 ಅಲ್ಲಿ 0.37% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ 0.3 ಇಂದ 0.43% ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಏನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ಅಲ್ಲಿ 0.05% ಪಾಸಿಟಿವ್ ಇದೆ. ಅಂದ್ರೆ ಆಲ್ಮೋಸ್ಟ್ ಫ್ಲಾಟ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇನ್ನು ಮಿಡ್ ಕ್ಯಾಪ್ 100 ಅಲ್ಲಿ 0.19% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಮಿಡ್ ಕ್ಯಾಪ್ 150 ನಲ್ಲಿ 0.18% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಇಲ್ಲಿ ಫ್ಲಾಟ್ ಇಷ್ಟು 0.2% ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಶೇರ್ಗಳಲ್ಲಿ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 ಅಲ್ಲಿ 0.14% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.4% ಪಾಸಿಟಿವ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 250 ನಲ್ಲಿ 0.53% ಪಾಸಿಟಿವ್ ಇದೆ. ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅಂದ್ರೆ ಸ್ಮಾಲ್ ಕ್ಯಾಪ್ ಅಂತಾನೆ ಹೇಳ್ಬೋದು ಇವತ್ತು ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ 1.09% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಮೈಕ್ರೋ ಕ್ಯಾಪ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಏನು ಸೆಕ್ಟೋರಲ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ ಇವತ್ತು ಆಟೋ ಸೆಕ್ಟರ್ ಅಲ್ಲಿ 0.72% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಿನ್ನೆ ಹಾಗೂ ಇವತ್ತು ಹಲವು ಕಂಪನಿಗಳು ಮಂತ್ಲಿ ಸೇಲ್ಸ್ ಡೇಟಾ ರಿಲೀಸ್ ಮಾಡಿದ್ವು. ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಆಲ್ಮೋಸ್ಟ್ ಮೆಜಾರಿಟಿ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು. ನಿಫ್ಟಿ ಬ್ಯಾಂಕ್ 0.13% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಫೈನಾನ್ಷಿಯಲ್ ಸರ್ವಿಸಸ್ ಡೌನ್ ಇದೆ ಇವತ್ತು 0.59%. ಎಫ್ಎಂಸಿಜಿ 0.76% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಔಟ್ ಪರ್ಫಾರ್ಮ್ ಮಾಡಿದ್ದು ಅಂದ್ರೆ ಇವತ್ತು ಕೂಡ ಐಟಿ ಸೆಕ್ಟರ್. ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಇವತ್ತು ಕೂಡ ಮೋರ್ ದೆನ್ 4% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದಕ್ಕೆ ಒಂದು ಪ್ರಮುಖ ಕಾರಣ ಇದೆ, ಅದನ್ನು ನಾವು ಮುಂದುವರೆದು ತಿಳ್ಕೊಳ್ಳೋಣ. ನಂತರ ನಿಫ್ಟಿ ಮೀಡಿಯಾದಲ್ಲಿ 0.12% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ನಿಫ್ಟಿ ಮೆಟಲ್ ಅಲ್ಲಿ 0.38% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಫಾರ್ಮಾ 0.86% ಡೌನ್ ಇದೆ. PSU ಬ್ಯಾಂಕ್ ಗಳಲ್ಲಿ 0.55% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ರಿಯಾಲ್ಟಿ 0.61% ಪಾಸಿಟಿವ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ 0.22% ಡೌನ್ ಇದೆ. ಹೆಲ್ತ್ ಕೇರ್ 0.52% ನೆಗೆಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ 1.3% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.18% ನೆಗೆಟಿವ್ ಇದೆ. ನೆಕ್ಸ್ಟ್ ಕೆಮಿಕಲ್ ಸೆಕ್ಟರ್ 0.41% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಓವರ್ ಆಲ್ ಮಿಕ್ಸ್ ಇರುತ್ತೆ ಇವತ್ತು ಪರ್ಫಾರ್ಮೆನ್ಸ್. ಬಟ್ ಔಟ್ ಪರ್ಫಾರ್ಮ್ ಮಾಡಿದ್ದು ಅಂತಂದ್ರೆ ಐಟಿ ಇಂಡೆಕ್ಸ್ ಹಾಗೂ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಂತಾನೆ ಹೇಳ್ಬೋದು. ಇನ್ನು ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಅಂದ್ರೆ ಅದು ಫಾರ್ಮಾ ಹಾಗೂ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದ್ದೇವೆ ಅಂತ ನೋಡಿದ್ರೆ ಯುರೋಪಿಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಬಹುದು. ಅಂದ್ರೆ ಗ್ಲೋಬಲ್ ಕ್ಯೂಸ್ ಇವತ್ತು ಪಾಸಿಟಿವ್ ಇದೆ. ಏಷ್ಯನ್ ಕ್ಯೂಸ್ ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದಾಗ ಮಿಕ್ಸ್ಡ್ ಇತ್ತು. ಬಟ್ ನಂತರ ಅಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಮೆಜಾರಿಟಿ ಮಾರ್ಕೆಟ್ಸ್ ಇವತ್ತು ಗ್ರೀನ್ ಅಲ್ಲೇ ಟ್ರೇಡ್ ಆಗ್ತಿದೆ ಗ್ಲೋಬಲ್ ಲೆವೆಲ್ ಅಲ್ಲಿ. ಇನ್ನು ಕ್ರೂಡ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಕ್ರೂಡ್ ಅಲ್ಲಿ ಸದ್ಯದ ಮಟ್ಟಿಗೆ 1.24% ಡೌನ್ ಪರ್ಫಾರ್ಮೆನ್ಸ್ ಇದೆ. ಮಾರ್ನಿಂಗ್ ವಿಡಿಯೋದಲ್ಲಿ 0.2% ಡೌನ್ ಅಲ್ಲಿ ಟ್ರೇಡ್ ಆಗ್ತಿತ್ತು ನಾವು ನೋಡಿದಾಗ. ಈಗ ಮೋರ್ ದನ್ 1% ಡೌನ್ ಅಲ್ಲಿ ಇದೆ ನೋಡಬಹುದು.
ಏನು ಡಾಲರ್ ಕಡೆ ಬಂದ್ರೆ ಡಾಲರ್ ವರ್ಸಸ್ ರುಪಿ ಇವತ್ತು ಸ್ವಲ್ಪ ವೀಕ್ ಆಗಿದೆ. ನಿನ್ನೆ 94.99 ಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು. ಇವತ್ತು 95.24 ಅಲ್ಲಿದೆ. ಸ್ವಲ್ಪ ವೀಕ್ನೆಸ್ ಆಗಿದೆ ಇವತ್ತು ಕೂಡ. ಮುಂದುವರಿಯ ಮುಂಚೆ ನಿಮ್ಗೆ ಏನಾದ್ರು ಹೂಡಿಕೆಗೆ ಸಂಬಂಧಪಟ್ಟಂತೆ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಈ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಲಿಂಕ್ ಅನ್ನು ಬಳಸಿಕೊಂಡು ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಇವತ್ತು ಐಟಿ ಸೆಕ್ಟರ್ ಅಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು. ಎಸ್ಪೆಷಲಿ ಲಾಸ್ಟ್ 3 days ಅಲ್ಲಿ ನೋಡಬಹುದು ಇಂಡೆಕ್ಸ್ ಅಲ್ಲಿ 8% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಂತೂ ಇನ್ನೂ ಜಾಸ್ತಿನೇ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ನೋಡಬಹುದು ಎಐ ರಿವೈವಲ್ ಇನ್ಫ್ಯೂಸಸ್ ಲೈಫ್ ಇನ್ ಇಂಡಿಯನ್ ಐಟಿ ಶೇರ್ಸ್. ನಿಫ್ಟಿ ಐಟಿ ಜಂಪ್ಸ್ 8% ಇನ್ 3 days. ಡಿಮಾಂಡ್ ಫಿಯರ್ಸ್ ಈಸ್ ಅಂದ್ರೆ ಇತ್ತೀಚೆಗೆ ಎಐ ಗೆ ಸಂಬಂಧಪಟ್ಟಂತೆ ಹಲವು ಸುದ್ದಿಗಳು ಬಂದ ನಂತರ ಐಟಿ ಸೆಕ್ಟರ್ ಅಲ್ಲಿ ಭರ್ಜರಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು. ಬಟ್ ಈಗ ಆ ಭಯ ಹೋಗ್ತಾ ಇದೆಯಾ ಅನಿಸ್ತಿದೆ. ನೋಡಬಹುದು AI fears is investors see it as friend not foe. ಫೋ ಅಂದ್ರೆ ಶತ್ರು, ಫ್ರೆಂಡ್ ಆಗಿ ನೋಡ್ತಿದ್ದಾರೆ, ಶತ್ರುವಾಗಿ ಅಲ್ಲ ಅಂತ ಹೇಳ್ತಿದೆ. ಯಾಕೆ ಈ ರೀತಿ ಬದಲಾವಣೆ ಆಗ್ತಾ ಇದೆ? ಲಾಸ್ಟ್ 3-4 ಮಂತ್ಸ್ ಅಲ್ಲಿ ಭರ್ಜರಿ ಡೌನ್ ಆದ ನಂತರ ಈಗ ಯಾಕೆ ಆ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತಿದೆ? ಈ ವಿಚಾರ ಗೊತ್ತಾಗ್ಬೇಕು ಅಂತಂದ್ರೆ ನಾವು ಗ್ಲೋಬಲ್ ಲೆವೆಲ್ ಅಲ್ಲಿ ಸಾಫ್ಟ್ವೇರ್ ಸರ್ವಿಸ್ ಪ್ರೊವೈಡ್ ಮಾಡುವಂತಹ ಕಂಪನಿಗಳ ಇತ್ತೀಚಿನ ನಂಬರ್ಸ್ ಅನ್ನ ನೋಡ್ಬೇಕಾಗುತ್ತೆ. However, the strong results have reassured investors that AI adoption is not hurting software demand. Instead, the technology is increasingly creating new spending opportunities across cloud computing, data management, product engineering, and enterprise software. ಅಂದ್ರೆ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಆಗಿ ಪ್ರೊವೈಡ್ ಮಾಡ್ತಿದ್ದಂತ ಈ ಕಂಪನೀಸ್ ಏನಿದ್ದಾವೆ ಇವುಗಳ ಬಿಸ್ನೆಸ್ ಅನ್ನ AI ನುಂಗಾಕುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಮೇಲೆ ಈ ರೀತಿ ನೆಗೆಟಿವ್ ರಿಯಾಕ್ಷನ್ ಬಂದಿತ್ತು. ಬಟ್ ಇತ್ತೀಚಿನ ಸಾಸ್ ಕಂಪನಿಗಳ ರಿಸಲ್ಟ್ ಏನಿದೆ ಅದರಲ್ಲೂ ಅಮೆರಿಕದ ಹಲವು ಕಂಪನಿಗಳ ರಿಸಲ್ಟ್ ಇಲ್ಲಿ ಬದಲಾವಣೆ ಆಗಿದೆ. ಈ ಬದಲಾವಣೆಗಳಾದ ನಂತರ ಅಂದ್ರೆ ನಂಬರ್ಸ್ ಇಂಪ್ರೂವ್ ಆಗಿದೆ, ಜೊತೆಗೆ ಗೈಡೆನ್ಸ್ ಅನ್ನು ಕೂಡ ಪಾಸಿಟಿವ್ ಆಗಿ ಕೊಡ್ತಾ ಇದ್ದಾರೆ, ಜಾಸ್ತಿ ಮಾಡ್ಕೊಂಡಿದ್ದಾರೆ. ನೀವು ಇಲ್ಲಿ ನೋಡಬಹುದು ಸರ್ವಿಸ್ ನೌ ಇನ್ಕ್ರೀಸ್ಡ್ ಇಟ್ಸ್ ಔಟ್ಲುಕ್ to 22 to 25% growth from 20.5 to 21%. ಈ ಮುಂಚೆ 20.5 ಇಂದ 21% ಇರಬಹುದು ಅಂತ ಎಸ್ಟಿಮೇಟ್ ಮಾಡಿತ್ತು. ಬಟ್ ಈಗ ಅದನ್ನ 22 to 25% ಗೆ ರೈಸ್ ಮಾಡಿದೆ ಔಟ್ಲುಕ್. ಇದು ಅಮೆರಿಕದ ಕಂಪನಿ, ಇಂಡಿಯಾದ ಕಂಪನಿ ಅಲ್ಲ, ಬಟ್ ಸಾಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು. ಇನ್ನು SAP ಮೇಂಟೈನ್ಡ್ ಇಟ್ಸ್ 12 to 13% ಕಾನ್ಸ್ಟೆಂಟ್ ಕರೆನ್ಸಿ ಗ್ರೋತ್ ಗೈಡೆನ್ಸ್ ವೈಲ್ ಸೇಲ್ಸ್ ಫೋರ್ಸ್ ಆಲ್ಸೋ ರಿಇಟರೇಟೆಡ್ ಇಟ್ಸ್ ಗ್ರೋತ್ ಔಟ್ಲುಕ್. ಇಲ್ಲಿ ಬದಲಾವಣೆಗಳಾಗ್ತಾ ಇದೆ, ಗೈಡೆನ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ತಿದ್ದಾರೆ ಕಂಪನೀಸ್ ಆಫ್ಟರ್ ರಿಸಲ್ಟ್ಸ್. ಇದೇನನ್ನ ತೋರಿಸ್ತಾ ಇದೆ, AI ಇಂಪ್ಯಾಕ್ಟ್ ಅಷ್ಟೇನು ಆಗ್ತಾ ಇಲ್ಲ ಅನ್ನೋದನ್ನ ತೋರಿಸ್ತಾ ಇದೆ. ಈ ಎಲ್ಲ ರಿಸಲ್ಟ್ ಗಳು ಬಂದ ಮೇಲೆ ಗ್ಲೋಬಲ್ ಬ್ರೋಕರೇಜ್ CLSA ಇವುಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಪಾಸಿಟಿವ್ ಸುದ್ದಿಗಳನ್ನು ಕೂಡ ಕೊಟ್ಟಿದೆ. ಇದು ಗ್ಲೋಬಲ್ ಲೆವೆಲ್ ಅಲ್ಲಿ ಸಾಸ್ ಕಂಪನಿಗಳಲ್ಲಿ, ಸಾಸ್ ಅಂದ್ರೆ ಸಾಫ್ಟ್ವೇರ್ ಆಸ್ ಎ ಸರ್ವಿಸ್, ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ. ಪ್ರಮುಖವಾಗಿ ಅದರ ಕ್ಲಿಯರ್ ಇಂಪ್ಯಾಕ್ಟ್ ನಮ್ಮ ಇಂಡಿಯನ್ ಐಟಿ ಕಂಪನಿಗಳ ಮೇಲೂ ಕೂಡ ಬಿದ್ದಿದೆ. ಯಾಕಂದ್ರೆ ನಮ್ಮ ಮೆಜಾರಿಟಿ ಕಂಪನೀಸ್ ಅಲ್ಲೇ ಕೆಲಸ ಮಾಡ್ತಿರುವಂತದ್ದು. ಹಾಗಾಗಿ ಈ ರೀತಿಯ ರ್ಯಾಲಿ, ಅದರಲ್ಲೂ 4% ರ್ಯಾಲಿ ಇಂಡೆಕ್ಸ್ ಲೆವೆಲ್ ಅಲ್ಲಿ ಅಂತಂದ್ರೆ ಖಂಡಿತ ತುಂಬಾ ರೇರ್ ಆಗಿ ನೋಡ್ಲಿಕ್ಕೆ ಸಿಗುವಂತದ್ದು. ಯಾಕೆ ಈ ರೀತಿ ರೇರ್ ಪರ್ಫಾರ್ಮೆನ್ಸ್ ಅಂದ್ರೆ ಇತ್ತೀಚೆಗೆ ಚೆನ್ನಾಗಿ ಕರೆಕ್ಷನ್ ಆಗಿತ್ತು, ಈಗ ರಿಕವರ್ ಆಗ್ತಾ ಇದೆ. ನೋಡೋಣ ಇದೇ ರೀತಿ ರ್ಯಾಲಿ ಮುಂದುವರಿಯುತ್ತಾ ಅಥವಾ ಇನ್ನು ಬದಲಾವಣೆಗಳಾಗುತ್ತಾ ಅಂತ. ಇನ್ನು ಮಾರ್ಗನ್ ಸ್ಟ್ಯಾನ್ಲಿ ಅವರಿಂದ ಇಂಡಿಯಾದ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇಸ್ ಹ್ಯಾವಿಂಗ್ ಇಟ್ಸ್ ವರ್ಸ್ಟ್ ರನ್ ಅಗೇನ್ಸ್ಟ್ EMs ಅಂದ್ರೆ ಎಮರ್ಜಿಂಗ್ ಮಾರ್ಕೆಟ್ಸ್. ಅಂದ್ರೆ ಬೇರೆ ಎಮರ್ಜಿಂಗ್ ಮಾರ್ಕೆಟ್ ಗಳಿಗೆ ಹೋಲಿಸಿದ್ರೆ ಭಾರತದ ಮಾರ್ಕೆಟ್ ನ ಪರಿಸ್ಥಿತಿ ಅನ್ನುವಂತ ಒಳ್ಳೆ ಪ್ರಮಾಣದಲ್ಲಿಲ್ಲ, ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಟ್ಟಿಲ್ಲ. ನಾನು ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಒಂದು ಹುದ್ದೆಯನ್ನ ಕವರ್ ಮಾಡಿದ್ದೆ. ತೈವಾನ್ ಮಾರ್ಕೆಟ್ ನ ನಂತರ ಈಗ ಮಲೇಷ್ಯಾದ ಮಾರ್ಕೆಟ್ ಕ್ಯಾಪ್ ಭಾರತದ ಮಾರುಕಟ್ಟೆ ಮಾರ್ಕೆಟ್ ಕ್ಯಾಪ್ ಅನ್ನ ಬೀಟ್ ಮಾಡಿದೆ. ಅದಕ್ಕೆ ಪ್ರಮುಖ ಕಾರಣನೇ ನಮ್ಮ ಇಂಡಿಯನ್ ಮಾರ್ಕೆಟ್ ನ ಅಂಡರ್ ಪರ್ಫಾರ್ಮೆನ್ಸ್. ಮಾರ್ಗನ್ ಸ್ಟ್ಯಾನ್ಲಿ ಅವರು ಸೀಸ್ ಎ ಕಮ್ ಬ್ಯಾಕ್, ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡುತ್ತೆ ಅಂತ ಹೇಳಿದ್ದಾರೆ. ಬಟ್ ಕೆಲವು ಸೆಕ್ಟರ್ಸ್ ಅನ್ನ ಇವರು ಮೆನ್ಷನ್ ಮಾಡ್ತಿದ್ದಾರೆ, ಎಲ್ಲಿ ಅವರು ಫೋಕಸ್ ಮಾಡ್ತಿದ್ದಾರೆ ಅಂತ. ಎಸ್ಪೆಷಲಿ ನೋಡಬಹುದು ಮಾರ್ಗನ್ ಸ್ಟ್ಯಾನ್ಲಿ ಶಿಫ್ಟ್ ಟುವರ್ಡ್ ಡೊಮೆಸ್ಟಿಕ್ ಸೈಕ್ಲಿಕಲ್ಸ್ ಕಡೆ ಹೆಚ್ಚು ಗಮನವನ್ನು ಕೊಡ್ತಿದ್ದಾರೆ. ಯಾಕಂದ್ರೆ ಜಿಯೋಪೊಲಿಟಿಕಲ್ ಟೆನ್ಷನ್ ಕಾರಣಕ್ಕೆ ಒಂದಷ್ಟು ಡಿಸ್ಅಡ್ವಾಂಟೇಜಸ್ ಇದೆ. ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳನ್ನ ಫೋಕಸ್ ಮಾಡ್ತಿದ್ದಾರೆ. ಅದರಲ್ಲೂ ಫೈನಾನ್ಷಿಯಲ್ಸ್, ಕನ್ಸ್ಯೂಮರ್ ಡಿಸ್ಕ್ರಿಷನರಿ, ಇಂಡಸ್ಟ್ರಿಯಲ್ ಇವುಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಿದ್ದಾರೆ. ಹಾಗೆ ಅಂಡರ್ ವೇಟ್ ಅಂದ್ರೆ ಎನರ್ಜಿ, ಯುಟಿಲಿಟೀಸ್, ಮೆಟೀರಿಯಲ್ಸ್ ಅಂಡ್ ಹೆಲ್ತ್ ಕೇರ್ ಗೆ ಕೊಡ್ತಿದ್ದಾರೆ ಮಾರ್ಗನ್ ಸ್ಟ್ಯಾನ್ಲಿ ಅವರು. ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಗೋದ್ರೇಜ್ ಎಂಟರ್ಸ್ ವೆಲ್ತ್ ಮ್ಯಾನೇಜ್ಮೆಂಟ್ ಸ್ಪೇಸ್. ಗೋದ್ರೇಜ್ ಗ್ರೂಪ್ ಬಗ್ಗೆ ನಿಮಗೆ ಗೊತ್ತೇ ಇದೆ, ಇವರೀಗ ವೆಲ್ತ್ ಮ್ಯಾನೇಜ್ಮೆಂಟ್ ಕಡೆ ಗಮನವನ್ನು ಹರಿಸ್ತಾ ಇದ್ದಾರೆ. ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದೆ ಈ ಸೆಕ್ಟರ್. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಇನ್ವೆಸ್ಟರ್ಸ್ ಮ್ಯೂಚುವಲ್ ಫಂಡ್ ಗಳ ಮೂಲಕ ಹೂಡಿಕೆಯನ್ನ ಮಾಡ್ತಿದ್ದಾರೆ. ಹಾಗಾಗಿ AUM ಸೆಗ್ಮೆಂಟ್ ಚೆನ್ನಾಗಿ ಬೆಳೀತಾ ಇದೆ. ಈಗ ಈ ದೊಡ್ಡ ಗ್ರೂಪ್ ಕೂಡ ಆ ಕಡೆ ಗಮನವನ್ನು ಕೊಡ್ತಾ ಇದೆ. ನೆಕ್ಸ್ಟ್ 5 years ಅಲ್ಲಿ 1 lakh crore AUM ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ವೆಲ್ತ್ ಮ್ಯಾನೇಜ್ಮೆಂಟ್ ಗೆ ಇನ್ನೊಂದು ಹೊಸ ಕಂಪನಿ ಮಾರ್ಕೆಟ್ ಗೆ ಬರುತ್ತೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಅನಂತರಾಜ್ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಕಂಪನಿ ಹರಿಯಾಣದಲ್ಲಿ 25,000 ಕೋಟಿ ಡೇಟಾ ಸೆಂಟರ್ ಅಂಡ್ ಕ್ಲೌಡ್ ಸರ್ವಿಸಸ್ ಗೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡೋ ಬಗ್ಗೆ ಸುದ್ದಿಯನ್ನ ನೋಡಿದ್ವಿ. ಒಳ್ಳೆ ರಿಯಾಕ್ಷನ್ ಬಂದಿದೆ ಸ್ಟಾಕ್ ಅಲ್ಲಿ.
ಇನ್ನು ಅಕ್ಮೆ ಸೋಲಾರ್ ಹೋಲ್ಡಿಂಗ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ, 33 ಮೆಗಾವ್ಯಾಟ್ ಸಾಮರ್ಥ್ಯದ ಬೆಸ್ಟ್ ಪ್ರಾಜೆಕ್ಟ್ ಅನ್ನ ಕಮಿಷನಿಂಗ್ ಮಾಡಿರೋ ಬಗ್ಗೆ. ಬಟ್ ಕಂಪನಿ ಇನ್ನೂ ಒಂದು ಕಾರಣಕ್ಕೆ ಸುದ್ದಿಯಲ್ಲಿತ್ತು. ಕಂಪನಿ QIP ಅನ್ನ ಲಾಂಚ್ ಮಾಡಿತ್ತು. ಮೊನ್ನೆನೆ ಈ ಸುದ್ದಿಯನ್ನ ಕವರ್ ಮಾಡಿದೆ. QIP ಲಾಂಚ್ ಮಾಡಬಹುದು ಅಂತ ಸುದ್ದಿ ಬಂದಿತ್ತು. ಯಾಕಂದ್ರೆ ಪ್ರಮೋಟರ್ ಹೋಲ್ಡಿಂಗ್ ಮೋರ್ ದನ್ 80% ಇದೆ. ಇವತ್ತು ನಾಳೆ ಅವರು ಸ್ಟೇಕ್ ಅನ್ನ ಸೇಲ್ ಮಾಡಬೇಕು, ಹಾಗಾಗಿ ಸೇಲ್ ಮಾಡ್ತಿದ್ದಾರೆ. ಯಾಕಂದ್ರೆ 75% ಒಳಗಡೆ ಇರಬೇಕಾಗುತ್ತೆ ಆಸ್ ಪರ್ ರೂಲ್ಸ್. QIP ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲಿ ತುಂಬಾ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ನಂತರ ಟ್ರೆಂಡ್ ಕೂಡ ಸುದ್ದಿಲಿತ್ತು. ಕಾರಣ ನುವಾಮದ್ ಅವರು ಒಂದು ಪಾಸಿಟಿವ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಟ್ರೆಂಡ್ ಗೆ ಒಂದು ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಟ್ರಾನ್ಸ್ ರೈಲ್ ಲೈಟಿಂಗ್ ಕೂಡ ಸುದ್ದಿಲಿತ್ತು ಇವತ್ತು. ಒಂದು ಆರ್ಡರ್ ಸಿಕ್ಕಿದೆ ಕಂಪನಿಗೆ. ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು ನೋಡಬಹುದು. 575 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಸ್ಟಾಕ್ ಅಲ್ಲಿ ಡೀಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಪಾರಸ್ ಡಿಫೆನ್ಸ್ ಕೂಡ ಸುದ್ದಿಲಿತ್ತು. ಕಂಪನಿ BEL ಇಂದ ಒಂದು ಆರ್ಡರ್ ಅನ್ನ ಪಡ್ಕೊಂಡಿದೆ. ಪಾರಸ್ ಡಿಫೆನ್ಸ್ ಒಂದು ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಇದೆ. ಮೋರ್ ದನ್ 5% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 52 ಕೋಟಿ ಆರ್ಡರ್ ಸಿಕ್ಕಿದೆ ಕಂಪನಿಗೆ. ಒಳ್ಳೆ ಸುದ್ದಿ, ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸರ್ವಟೆಕ್ ರಿನ್ಯೂವಬಲ್ ಕೂಡ ಸುದ್ದಿಲಿತ್ತು. ಕಾರಣ ಕಂಪನಿ ಹರಿಯಾಣದಲ್ಲಿ 400 ಕೋಟಿ ಇನ್ವೆಸ್ಟ್ ಮಾಡೋ ಬಗ್ಗೆ ಸುದ್ದಿಯನ್ನು ಕೊಟ್ಟಿದೆ. ಈ ಬಗ್ಗೆ ಕಂಪನಿ ಹರಿಯಾಣ ಗವರ್ನಮೆಂಟ್ ನ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸಿರ್ಮಾ SGS ಟೆಕ್ನಾಲಜಿನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸುದ್ದಿ ಏನು ಸಿಗ್ಲಿಲ್ಲ ನನಗೆ. ನಿಮ್ಗೆ ಏನಾದ್ರೂ ಗೊತ್ತಾಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಸಹ ತಿಳ್ಕೊಳ್ತೇನೆ. ಸ್ಟಾಕ್ ಅಲ್ಲಂತೂ 5% ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಈಗ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳ ಲಿಂಕ್ ಇರುತ್ತೆ, ಅದನ್ನು ಕೂಡ ಫಾಲೋ ಮಾಡಿ. ಮಿಸ್ ಮಾಡಿದೆ. ಸರಿ ಗೆಳೆಯರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.